ಆಡಳಿತ ಪಕ್ಷದವರು ಈ ಬಿಲ್ ಜಾರಿ ಮಾಡಬೇಕು ಅಂತಾನೆ ಅವ್ರ ಉದ್ದೇಶ ಇದ್ದಿದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಎಲ್ಲರ ಒಂದು ಸಹಮತಿ ತಗೊಂಡ್ಬಿಟ್ಟು ಆ ಅಮೆಂಡ್ಮೆಂಟ್ ನಲ್ಲಿ ಏನಾದರೂ ಫರ್ದರ್ ಇನ್ಕ್ಲೂಷನ್ ಸೇರಿಸಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಕೂಡ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿನವರು 73rd 74th ಅಮೆಂಡ್ಮೆಂಟ್ ಇಂದ ರಾಜೀವ್ ಗಾಂಧಿ ಅವರ ಪೀರಿಯಡ್ ನಲ್ಲಿ ಏನು ನಮ್ಮ ಲೋಕಲ್ ಬಾಡಿನಲ್ಲಿ ಮಹಿಳೆಯರ ಮೀಸಲಾತಿ ಅರೌಂಡ್ 50% ತನಕ ಕೊಡ್ತಾ ಇದೆ, ಹೌದ್ರಾ? ಈಗ ಮೊನ್ನೆ ನಾನು ಕೂಡ ಜಗಳೂರಿನಲ್ಲಿ ಒಂದು ಹತ್ತನಳ್ಳಿ ಕ್ಷೇತ್ರಕ್ಕೆ ಹೋಗಿದೆ. ಅಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ, ಅದರಲ್ಲಿ 50% ಇಲ್ಲ, ಸುಮಾರು 57% ಮಹಿಳೆಯರಿದ್ದಾರೆ. ಸೊ ಅದರಿಂದ ಮಹಿಳೆಯರ ಲೀಡರ್ಶಿಪ್ ಗ್ರಾಸ್ ರೂಟ್ಸ್ ನಲ್ಲಿ ಈಗಾಗಲೇ ಡೆವಲಪ್ ಮಾಡಿದ್ದೀವಿ. ಮೋರ್ ದೆನ್ 15 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಸ್ ರೂಟ್ ನಲ್ಲಿ ಮಹಿಳೆಯರ ರೆಪ್ರೆಸೆಂಟೇಷನ್ ಈಗಾಗಲೇ ಇದೆ. ಸೊ ನಮ್ದು ಈಗ ನಾವು ಡಿಲಿಮಿಟೇಷನ್ ನ ಜೆರಿಮ್ಯಾಂಡ್ರಿಂಗ್ ಮಾಡಿದ್ರೆ ಯಾವ ರೀತಿ ಒಪ್ಕೋಬಹುದು ಅಂತ ಅದನ್ನು ನೀವು ಹೇಳಿ. ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸದರ್ನ್ ಸ್ಟೇಟ್ಸ್ ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದೀವಿ, ಎಲ್ಲ ಪ್ಯಾರಾಮೀಟರ್ಸ್ ನಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದೀವಿ. ಕೇವಲ ಜನಸಂಖ್ಯೆದ ಆಧಾರದ ಮೇಲೆ ನೀವು ಕ್ಷೇತ್ರ ವಿಂಗಡಣೆ, ಮರು ವಿಂಗಡಣೆ ಮಾಡ್ತೀರಾ, ಡಿಲಿಮಿಟೇಷನ್ ಮಾಡ್ತೀರಾ ಅಂದ್ರೆ ಸದರ್ನ್ ಸ್ಟೇಟ್ಸ್ಗೆ, ಪರ್ಫಾರ್ಮಿಂಗ್ ಸ್ಟೇಟ್ಸ್ಗೆ ಅದರ ಆತಂಕ ಕೂಡ ಇದೆ. ಸೊ ಇದೆಲ್ಲ ಆತಂಕವನ್ನ ನೀವು ಕ್ಲಿಯರ್ ಮಾಡ್ಕೊಂಡು ಜಾರಿ ಮಾಡ್ರಿ ಅಂತ ಹೇಳ್ತಾ ಇದ್ರು. ಡೆಫಿನೆಟ್ಲಿ ಮಹಿಳೆಯರನ್ನ ಆತರ ಹೈಕ್ ಮಾಡಿದ್ದಾರೆ. ಈಗ ಅಷ್ಟೇ ಒಳ್ಳೆ ಉದ್ದೇಶ ಇದ್ದಿದ್ರೆ ಹಳೆಯ ಸ್ಟ್ರೆಂತ್ 543ಕ್ಕೆ ಅವರು ತರ್ಬೋದಿತ್ತು ಮಹಿಳಾ ಮೀಸಲಾತಿನ, ಅದನ್ನ ನಾವು ಒಪ್ಪಿದ್ವಿ. ಸೊ ಅದನ್ನು ಡಿಸ್ಕಸ್ ಮಾಡಿ ಇಮಿಡಿಯೇಟ್ಲಿ ಜಾರಿ ತರ್ರಿ ಅಂತ ಕೂಡ ಅದನ್ನು ನಾವು ಹೇಳಿದ್ವಿ. ಫ್ಲೋರ್ ಆಫ್ ದ ಹೌಸ್ ಸೆನ್ಸಸ್ ನ ಕಾಸ್ಟ್ ಸೆನ್ಸಸ್ ಸೇರಿಸ್ರಿ ಅಂತ ಹೇಳಿದ್ವಿ. ಮಹಿಳೆಯರ ರೆಪ್ರೆಸೆಂಟೇಷನ್ SC ST ಈಗಾಗಲೇ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಳೆ ಸೆನ್ಸಸ್ ನಲ್ಲಿ. ನಮ್ದೇನ್ ಆತಂಕ ಇದೆ ಅಂದ್ರೆ OBC ಕ್ಯಾಟಗರಿ ಮಹಿಳೆಯರು ಮೋರ್ ದೆನ್ 60% OBC ಕ್ಯಾಟಗರಿನಲ್ಲಿದ್ದಾರೆ, ಅವರನ್ನು ಕೂಡ ಸೇರಿಸ್ರಿ ನೀವು ಅಂತ. ಸೊ ಈ ರೀತಿ ಚಿಕ್ಕ ಚಿಕ್ಕ ರೆಕಮೆಂಡೇಶನ್ಸ್, ಅಮೆಂಡ್ಮೆಂಟ್ಸ್ ನೀವು ಬಿಲ್ ತಗೊಂಡು ಬಂದ್ರೆ ಅದು ಎಲ್ಲರಿಗೂ ಕೂಡ ಒಂದು ಇನ್ಕ್ಲೂಸಿವ್ ರಿಸರ್ವೇಶನ್ ಆಗುತ್ತೆ ಅಂತ ನಮ್ಮ ಒಂದು ಬೇಡಿಕೆ.